ಅಯ್ಯೋ ದೇವ್ರೆ, ಏನಪ್ಪ ಇದು? ಪೂಜಾರಮ್ಮ ಏನಾದ್ರೂ ಪೂಜೆಗೆಲ್ಲ ಸತ್ಯನ ಹೇಳ್ಬಿಟ್ರ? ಪೂಜೆಗೆಲ್ಲ ಗೊತ್ತಾಗಿ ನನ್ನ ಮೇಲೆ ಕೋಪ ಮಾಡ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನನ್ನ ಮೇಲೆ ಕೇಸ್ ಮಾಡಿ ನನ್ನೊಂದು ಜೈಲ್ ಪಾಲ್ ಮಾಡಿಸ್ಬಿಟ್ರೆ? ನಾನೊಂದು ಕೆಲಸ ಮಾಡ್ತೀನಿ ಗಗನ್ ಅವ್ರೆ. ನೀವು ಪೂಜೆನ ಆ ಕಡೆ ಹುಡುಕಿ, ನಾನು ಈ ಕಡೆ ಹುಡುಕ್ತೀನಿ. ಸರಿ. ಕೃಷ್ಣ, ನಿಮ್ ಮುಂದೆ ನಾನು ಬೇಡ್ಕೋತಾ ಇದ್ದೀನಿ, ನಮ್ಮಮ್ಮಂಗೆ ಯಾವ ತೊಂದ್ರೆನೂ ಕೊಡ್ಬೇಡ. ನಾನು ಅವಳನ್ನ ಕಳ್ಕೊಳ್ಳೋಕ್ಕಾಗಲ್ಲ, ಅವಳನ್ನ ಬಿಟ್ಟು ನಾನಿರೋದಕ್ಕೂ ಆಗಲ್ಲ. ಪೂಜಾ, ಹೆದರ್ಕೋಬೇಡ. ನಿನ್ ತಾಯಿಗೆ ಏನೂ ಆಗಲ್ಲ. ಒಳ್ಳೇದನ್ನ ಯೋಚನೆ ಮಾಡಿದ್ರೆ ಒಳ್ಳೇದಾಗತ್ತೆ. ಅಬ್ಬಾ, ಪೂಜಾ ಇಲ್ಲೇ ಇದ್ದಾಳೆ. ಅದು ಗಗನವ್ರ ಕಣ್ಮುಂದೆನೆ. ನಾನಂತೂ ಸುಮ್ಮನೆ ಹೆದರ್ಕೊಂಬಿಟ್ಟಿದ್ದೆ. ಅದೇನಾದ್ರೂ ಆಗ್ಲಿ, ಬರ್ತಾ ಬರ್ತಾ ಪೂಜಾರಮ್ಮ ಆರೋಗ್ಯ ಹದಗೆಡ್ತಿದ್ದಾಗೆ ಇವರಿಬ್ರು ಒಬ್ರಿಗೊಬ್ರು ಹತ್ರ ಆಗ್ತಿದ್ದಾರೆ. ಇದರಿಂದ ನನ್ನ ಕೆಲಸನೂ ಮುಗಿಯುತ್ತೆ. ಪೂಜಾ, ಏನಾದರೂ ತಿಂದ್ಯಾ? ಡಾಕ್ಟರ್ 24 ಗಂಟೆ ಅಂತ ಹೇಳಿರೋದು. ಅಲ್ಲಿವರೆಗೂ ಉಪವಾಸ ಇರಕ್ಕಾಗಲ್ಲ ಅಲ್ವಾ? ಬಾ. ನನಗೆ ಊಟ ಮಾಡೋದಕ್ಕಿಷ್ಟ ಇಲ್ಲ. ಆಗ್ಲೇ ತುಂಬಾ ತಡ ಆಗಿದೆ. ನೀವು ಹೋಗಿ ಊಟ ಮಾಡಿ, ನಾನಿಲ್ಲೇ ಇರ್ತೀನಿ. ಪೂಜಾ, ನೀನು ಊಟ ಮಾಡೋದು ತುಂಬಾನೇ ಮುಖ್ಯ. ಏನ್ ಪ್ರಯೋಜನ ನಿಮ್ ತಾಯಿ ಸರಿ ಹೋಗಿ ನಿನ್ನ ಆರೋಗ್ಯ ಕೆಟ್ಟು ಹೋದ್ರೆ? ಬಾ. ಸ್ಮಾಲಮ್ಮವ್ರೆ, ನೀವಿಲ್ಲಿ ಆರಾಮಾಗಿ ಬೆಣ್ಣೆ ಹಂಗೆ ಸ್ಪ್ರೆಡ್ ಆಗಿ ಮಲಗಿದ್ದೀರ. ಮತ್ತೆ ಅವರು ಅಲ್ಲಿ ಹೊರಗಡೆ ಆ ಆಸೆ ಬುರ್ಕಿ ಮನೆಯವರು ಅವರು ಹೇಗೆ ಆಡ್ತಾ ಇದ್ದಾರೆ ಅಂದ್ರೆ, ಅವರಂತೂ ಈ ಸ್ವೀಟ್ ಹೋಮ್ ನ ಯಜಮಾನಿ ತರ ಆಡ್ತಾ ಇದ್ದಾರೆ. 2 ಗಳಿಗೆ ನೆಮ್ಮದಿಯಾಗಿರಕ್ ಬಿಡ್ಬೇಡ ನೀನು. ಏನಾಗ್ಬೇಕು? ಏನ್ ಮಾಡ್ಲಿ? ಸ್ಮಾಲಮ್ಮವ್ರೆ, ನನ್ ಸಮಸ್ಯೆ ಅರ್ಥ ಮಾಡ್ಕೊಳ್ಳಿ. ನಾನಂತೂ ಎಲ್ಲ ಮಾಡಿ ಪ್ರಯತ್ನ ಪಟ್ಟೆ. ಇವಾಗಂತೂ ಸೋಲೋದೊಂದೇ ಬಾಕಿ. ಆ ಹೊಸ ಸೊಸೆ ಮತ್ತೆ ಅವ್ರ ಸೋದರತ್ತೆ ತಲೆ ಮೇಲೆ ಹತ್ ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರು ಈ ಮನೇಲಿ ಟಿಕಾಣ ಹೊಡಿಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ ಬಂದಿದ್ದಾರೆ. ಇವಾಗ ನೀವೇ ಏನಾದ್ರೂ ಮಾಡ್ಬೇಕು. ನಿಮ್ಮ ಬ್ಯಾಡ್ ಬುದ್ಧಿಯಿಂದ ಏನಾದ್ರು ಗುಡ್ ಯೋಚನೆ ಮಾಡಿ ಮತ್ ಯಾವ್ದಾದ್ರು ರೀತಿನಲ್ಲಿ ಅವ್ರನ್ನ ಈ ಮನೆಯಿಂದ ಹೊರಗಡೆ ಹಾಕ್ಬಿಡಿ. ಅವ್ರು ಇಲ್ಲಿದ್ದು ನನ್ನ ನೆಮ್ಮದಿನೇ ಹಾಳು ಮಾಡ್ತಿದ್ದಾರೆ. ನೀನ್ ಇದನ್ ಹೇಳಕ್ ಬಂದಿದ್ರೆ ಎಲ್ಲ ರೀತಿಲೂ ಈ ಸಂಬಂಧನ ನೀನು ಒಪ್ಕೋತೀನಿ ಅಂತ ಇದ್ರೆ ಆಮೇಲೆ ಮಾತಾಡೋಣ. ಈಗ ಅರ್ಥ ಮಾಡ್ಕೋಬೇಕಾಗಿರೋದ್ ನೀನು. ಈಗ ನಿನ್ನ ಮದ್ವೆ ಗಗನ್ ಅಳಿಯಂದರ ಜೊತೆ ಆಗ್ ಹೋಗಿದೆ. ಓ ಪ್ರಿಯಾ, ಓ ಪ್ರಿಯಾ. ಅಪ್ಪ ದೇವ್ರೆ, ಆದಷ್ಟು ಬೇಗ ಪೂಜಾರಮ್ಮ ಹುಷಾರಾಗ್ಲಿ. ಆಗ ನಾನು ಏನು ಅನ್ಕೊಂಡಿದ್ದೀನೋ
ಅದು ನನಗೆ ಸಿಕ್ಬಿಡತ್ತೆ, ಸಿಕ್ಕೇ ಸಿಗತ್ತೆ. ಅದೆಷ್ಟು ಬೇಗ ಇದೆಲ್ಲ ಆಗುತ್ತೋ ಅಷ್ಟು ಬೇಗ ಇವಳು ತುಲಗ್ತಾಳೆ. ಆದರೆ ಆ ಥರ ಎಲ್ಲ ಏನೂ ಆಗಲ್ಲ ತಾನೆ. ಮುಂಚೆನೆ ಪೂಜೆಗೆಲ್ಲ ಸತ್ಯ ಗೊತ್ತಾಗಿ ಅವ್ರ ಅಮ್ಮನ ಆರೋಗ್ಯ ಕೆಡೋದಕ್ಕೆ ಇದಕ್ಕೆಲ್ಲ ಕಾರಣ ನಾನಿಂದ ಗೊತ್ತಾದ್ರೆ, ಒಂದ್ ವೇಳೆ ಆ ಥರ ಆಗ್ಬಿಟ್ರೆ ಎಲ್ಲ ಹಾಳಾಗೋಗುತ್ತೆ. ಅಮ್ಮ, ಪುಟ್ಟ, ಯಾರು ನೀನು? ಏನಾದ್ರೂ ಬೇಕಾ ನಿನ್ಗೆ? ಹಸುವಾಗ್ತಿದ್ಯಾ? ಪುಟ, ನಿಮ್ ತಾಯಿ ಎಲ್ಲಿದ್ದಾರೆ? ನಿಮ್ ಮನೆಯಿಂದ ಯಾರಾದ್ರೂ ಬಂದಿದ್ದಾರಾ? ಆಯುಷ್, ಇಲ್ಲೇನ್ ಮಾಡ್ತಿದ್ಯಪ್ಪ? ಬಾ ಹೋಗೋಣ. ಏನಾಗಿದೆ ಇವನ್ಗೆ? ಮತ್ತೆ ಇವನ್ ಅಮ್ಮ ಎಲ್ಲಿದ್ದಾರೆ? ಇವ್ರಮ್ಮ ಈಗ ಇಲ್ಲ. ನಿನ್ನೆವರೆಗೂ ಚೆನ್ನಾಗಿದ್ಲು, ಆದ್ರೆ ನಿನ್ನೆ ಇದ್ದಕ್ಕಿದ್ದ ಹಾಗೆ ಹಾರ್ಟ್ ಅಟ್ಯಾಕ್ ಆಗಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು. ನೋಡಿ, ನಮ್ಮ ಕೈಯಲ್ಲಾಗೋ ಪ್ರಯತ್ನ ನಾವು ಮಾಡಿದೀವಿ. ಮುಂದಿಂದು ದೇವ್ರ ಇಚ್ಛೆ. ನಿನಗ್ ಗೊತ್ತಿದ್ಯಾ, ಅಮ್ಮ ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ, ಯಾವತ್ತೂ ನಮ್ ಜೊತೆನಲ್ಲೇ ಇರ್ತಾರೆ. ನಿಜಾನಾ? ಹಾ. ಎಲ್ಲಿ ಅಂತ ನಿನಗ್ ಗೊತ್ತಾ? ಇಲ್ಲಿ, ನಮ್ ಮನಸ್ಸಲ್ಲಿ. ಅಮ್ಮ, ನನ್ನ ಕ್ಷಮಿಸ್ಬಿಡು. ಇವತ್ತು ನನ್ನಿಂದಾಗಿ ನಿನ್ ಪರಿಸ್ಥಿತಿ ಈ ತರ ಆಗೋಗಿದೆ ಅಲ್ವಮ್ಮ. ನನ್ಗೆ ನಿನ್ನ ಅವಶ್ಯಕತೆ ತುಂಬಾ ಇದೆ ಅಮ್ಮ. ಈಗ ಹೇಗಿದೆ ಅವ್ರ ಆರೋಗ್ಯ? ಏನಾದ್ರೂ ಹೇಳಿದ್ರಾ?